ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆ ಸಮೀಪದ ಸೀಗೆಹಳ್ಳಿ ಗ್ರಾಮದಲ್ಲಿ ಚಿರತೆ ದಾಳಿ ಆತಂಕ ಸೃಷ್ಟಿಸಿದೆ. ಶುಕ್ರವಾರ ಮಧ್ಯರಾತ್ರಿ ರೈತ ಮಹಿಳೆ ಪ್ರೇಮಾ ಅವರ ಹಸು ಫಾರಂಗೆ ನುಗ್ಗಿದ ಚಿರತೆ ಒಂದು ಹಸು ಹಾಗೂ ಸಾಕು ನಾಯಿಯನ್ನು ಕೊಂದು ಹಾಕಿದೆ. ಈ ದಾಳಿಯಿಂದ ಹೈನುಗಾರಿಕೆಯನ್ನೇ ನಂಬಿಕೊಂಡು ಬದುಕುತ್ತಿರುವ ಕುಟುಂಬಕ್ಕೆ ಭಾರಿ ನಷ್ಟ ಉಂಟಾಗಿದೆ. ಫಾರನ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಎಮ್ಮೆಗಿರಿ ತಳಿಯ ಜಾನುವಾರುಗಳಿದ್ದು, ಮುಂದೆಯೂ ಚಿರತೆ ದಾಳಿ ನಡೆಸುವ ಭೀತಿ ಎದುರಾಗಿದೆ ಎಂದು ರೈತ ಮಹಿಳೆ ಪ್ರೇಮಾ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಳೆ ಕೊರತೆಯಿಂದ ಈಗಾಗಲೇ ಸಂಕಷ್ಟದಲ್ಲಿರುವ ರೈತರು ರಾತ್ರಿ ವೇಳೆ ಕೊಳವೆಬಾವಿ ಮೂಲಕ ನೀರು ಹಾಯಿಸಲು ಹೊಲಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಚಿರತೆ ಸಂಚಾರದಿಂದ ರೈತರ ಜೀವಕ್ಕೂ ಅಪಾಯ ಎದುರಾಗಿದೆ ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ. ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಚಿರತೆಯನ್ನು ಸೆರೆಹಿಡಿಯಲು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಮೃತಪಟ್ಟ ಜಾನುವಾರುಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ರೈತರು ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸೀಗೆಹಳ್ಳಿಯಲ್ಲಿ ಚಿರತೆ ದಾಳಿಯಿಂದ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ಅರಣ್ಯ ಇಲಾಖೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಿಬರುತ್ತಿದೆ. ಜನಧ್ವನಿ ನ್ಯೂಸ್, ಜನರ ಧ್ವನಿ, ಜನರ ಪರ. ನಾವು ಸುಮಾರು ಹಸು ಎಮ್ಮೆ ಕರುಗಳನ್ನ ಸಾಕಿದ್ದೇವೆ. ಅದರಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳುವ ಹಸು ದನ ಕರುಗಳಿದ್ದಾವೆ. ಅದರಲ್ಲಿ ರಾತ್ರಿ ಸರಿ ಸುಮಾರು 1 ಗಂಟೆ ಟೈಮಲ್ಲಿ ಚಿರತೆ ಬಂದು 1 ವರ್ಷದ ಕರು ಮತ್ತು ನಾಯಿಯನ್ನು ಬಲಿ ತಗೊಂಡಿದೆ. ಇದಕ್ಕೆ ದಯವಿಟ್ಟು ನನ್ನಲ್ಲಿ ಏನು ಮನವಿ ಮಾಡ್ಕೊತೀನಿ ಅಂದರೆ, ಅರಣ್ಯ ಇಲಾಖೆದವರು ಬಂದು ಕೂಡಲೇ ಪರಿಶೀಲನೆ ಮಾಡಬೇಕು, ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು ಅಂತ ದಯವಿಟ್ಟು ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ನಮ್ಮ ದನ ಕರುಗಳು ಭಾಳ ಇದ್ದಾವೆ. ದಿನಕ್ಕೊಂದೊಂದು ಸಾವು ಸಂಭವಿಸಿದರೆ ನಾವೇನು ಮಾಡಬೇಕು? ನಾವು ತುಂಬ ಬಡತನದಲ್ಲಿದ್ದೀವಿ. ದಯವಿಟ್ಟು ಅರಣ್ಯ ಇಲಾಖೆದವರು ಮತ್ತು ಎಲ್ಲರೂ ಬಂದು ನಮಗೆ ಸಹಾಯ ಮಾಡಬೇಕು, ಪರಿಹಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ.